ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ. ಆದರೆ ಈ ಬಾರಿ ಒಂದು ವ್ಯತ್ಯಾಸ ಏನು ಕೇಳಿದ್ರೆ, ಮೋದಿ ಅವರು ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡೋದಕ್ಕಾಗ್ತಾ ಇಲ್ಲ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೀಗೆ ಅನೇಕ NDA ಪಾರ್ಟ್ನರ್ಸ್ ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ರಚಿಸ್ತಾ ಇದ್ದಾರೆ. ಇದೊಂಥರ ಮಿಲಿಜುಲಿ ಸರ್ಕಾರ. ಹೀಗಾಗಿ ಮೋದಿಯವರು ಸುಭದ್ರ ಸರ್ಕಾರವನ್ನು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಈ ವಿಚಾರವನ್ನು ಕಳೆದ 2 ದಿನದಿಂದ ನಾನು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕರು ಕಮೆಂಟ್ ಹಾಕ್ತಾಯಿದ್ರು. ನೋಡ್ತಾ ಇರಿ ಸರ್, ಇನ್ನೊಂದು ವರ್ಷದೊಳಗಾಗಿ BJPಯವರು ಆಪರೇಷನ್ ಮಾಡ್ತಾರೆ, ಕೆಲ MP ಗಳನ್ನು ಸೇರಿಸ್ಕೊಳ್ತಾರೆ, ಹೀಗೆಲ್ಲ ಕಮೆಂಟ್ ಹಾಕ್ತಾಯಿದ್ರು. ಮಿತ್ರರೇ, ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಇದು ಅಸಾಧ್ಯವಾದ ಮಾತು. ಯಾಕೆಂದರೆ ಯಾವುದೋ ಪಕ್ಷದ MP ಗೆ ರಾಜೀನಾಮೆಯನ್ನು ಕೊಡಿಸಿ ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಂಡು ನಂತರ ಬೈ ಎಲೆಕ್ಷನ್ ಆಗಿ ಅವರು ಗೆದ್ದು ಬರೋದು ದೊಡ್ಡ ಪ್ರೋಸೆಸ್ಸು, ತುಂಬ ಕಷ್ಟ ಆಗುತ್ತೆ. ಅದು ಕೂಡ BJPಗೆ ಬೇಕಾಗಿರುವಂಥದ್ದು 5-10 ಸ್ಥಾನಗಳಲ್ಲ, 32 ಸ್ಥಾನಗಳು ಬೇಕು ಬಹುಮತ ಬರಬೇಕು ಅಂತಂದರೆ. ಹೀಗಾಗಿ BJPಗೆ ಏನೂ ಆಪ್ಷನ್ ಇಲ್ವಾ? ಸರ್ಕಾರ ಇದೇ ರೀತಿಯಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಮುಲಾಜಿನಲ್ಲೇ ಇರಬೇಕಾ? ಖಂಡಿತವಾಗ್ಲೂ ಇಲ್ಲ. BJPಗೆ ಒಂದು ಸಣ್ಣ ಅವಕಾಶ ಇದೆ. ಅದೇನು ಕೇಳಿದ್ರೆ, ಶಿವಸೇನೆಯನ್ನು ಒಗ್ಗೂಡಿಸುವಂತಹದ್ದು, ಉದ್ಧವ್ ಠಾಕ್ರೆಯನ್ನು BJPಗೆ ಮರಳಿ ಕರೆತರುವಂತಹದ್ದು. ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು. ಉದ್ಧವ್ ಠಾಕ್ರೆ ಈಗ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಅವರ ಹೇಳಿಕೆಗಳೆಲ್ಲ ಕೂಡ ಹಾಗೇ ಇದೆ. ಅವರು BJP ಜೊತೆ ಕೈ ಜೋಡಿಸ್ತಾರ? ಮೋದಿಯನ್ನು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ BJPಯನ್ನು ಬೆಂಬಲಿಸುವ ಸಾಧ್ಯತೆಗಳಿದೆಯಾ? ಏನು ಹೇಳ್ತಾ ಇದ್ದೀರಿ ನೀವು ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಮಿತ್ರರೇ, ಉದ್ಧವ್ ಠಾಕ್ರೆ ಏನು ಮಾಡೋದಕ್ಕೆ ಹೊರಟಿದ್ರು? BJPಗೆ ಬುದ್ಧಿ ಕಲಿಸಬೇಕು. ಅದವರ ಮೂಲ ಉದ್ದೇಶ ಆಗಿತ್ತು. ನಂದು ಒಂದು ಕಣ್ಣು ಹೋದರೂ ಪರವಾಗಿಲ್ಲ, BJPಯ 2 ಕಣ್ಣು ಹೋಗಬೇಕು ಅಂತ ಉದ್ಧವ್ ಠಾಕ್ರೆ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆದರೆ ಮಿತ್ರರೇ, ಉದ್ಧವ್ ಠಾಕ್ರೆಗೂ ಕೂಡ ಒಂದು ಕಣ್ಣು ಹೋಗಿದೆ. ಆ ಒಂದು ಕಣ್ಣು ಇಟ್ಟುಕೊಂಡು ಅವರು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಅವರು ಮರಳಿ ಮತ್ತೆ ಶಿವಸೇನೆಯನ್ನು ಒಗ್ಗೂಡಿಸಲೇಬೇಕಾದಂಥ ಅನಿವಾರ್ಯತೆಯನ್ನು ಎದುರಿಸ್ತಾ ಇದ್ದಾರೆ. ಚುನಾವಣೆ ಬಳಿಕ ಈ ಅನಿವಾರ್ಯತೆ ಜಾಸ್ತಿ ಆಗ್ತಾ ಇದೆ. ಅದು ಯಾಕೆ, ಏನು? BJP ಶಿವಸೇನೆಯನ್ನು ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡುತ್ತಾ ಉದ್ಧವ್ ಠಾಕ್ರೆಯನ್ನು ಮತ್ತೆ NDA ಕೂಟಕ್ಕೆ ಕರೆತರುತ್ತಾ? ಈ ಪಾಸಿಬಿಲಿಟಿ ಎಷ್ಟಿದೆ? ಈ ಅನಿವಾರ್ಯತೆ ಯಾಕೆ ಕ್ರಿಯೇಟ್ ಆಗಿದೆ? ಈ ವಿಡಿಯೋದಲ್ಲಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಉದ್ಧವ್ ಠಾಕ್ರೆ ಬರೋದರಿಂದ ಸರ್ಕಾರ ಎಷ್ಟು ಸುಭದ್ರ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮಹಾರಾಷ್ಟ್ರ ಇದೆಯಲ್ಲ, ಈ ದೇಶದ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಿಸುವಂತಹ ತಾಕತ್ತಿರುವ ರಾಜ್ಯ. ಯಾಕೆಂದರೆ ಈ ದೇಶದಲ್ಲಿ 2ನೇ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವ ರಾಜ್ಯ. 48 ಲೋಕಸಭಾ ಕ್ಷೇತ್ರಗಳಿದ್ದಾವೆ. 2019ರಲ್ಲಿ BJP ಅಷ್ಟೊಂದು ದೊಡ್ಡ ಸಾಧನೆ ಮಾಡಿತ್ತು ಅಂತಂದರೆ ಮಹಾರಾಷ್ಟ್ರದ ಕೊಡುಗೆಯೂ ಕೂಡ ಅಷ್ಟೇ ದೊಡ್ಡದಾಗಿತ್ತು. BJP ಏಕಾಂಗಿಯಾಗಿ 23 ಸೀಟನ್ನು ಗಳಿಸಿತ್ತು. ಶಿವಸೇನೆ 18 ಕ್ಷೇತ್ರವನ್ನು ಗಳಿಸಿತ್ತು. ಹೀಗಾಗಿ ಮಹಾರಾಷ್ಟ್ರ BJPಗೆ ದೊಡ್ಡ ಬೂಸ್ಟನ್ನು ಕೊಟ್ಟಿತ್ತು. ಆದರೆ ಈ ಬಾರಿ ಚಿತ್ರಣ ಬದಲಾಗಿದೆ. ಶಿವಸೇನೆಯನ್ನು ಇದೇ BJP ಒಡೆದಿದೆ. ಇದರ ಪರಿಣಾಮವನ್ನು BJPಯೇ ಎದುರಿಸ್ತಾ ಇದೆ. BJPಯ ಸ್ಥಾನ 23 ಇದ್ದಿದ್ದು ಈ ಬಾರಿ 9ಕ್ಕೆ ಕುಸಿದಿದೆ. ಶಿವಸೇನೆಯ ಶಿಂದೆ ಬಣ, BJP ಜೊತೆಗಿರುವಂತಹ ಬಣ, ಕೇವಲ 7 ಮಾತ್ರ ಗೆದ್ದಿದೆ. ಹೀಗಾಗಿ BJPಗೆ ದೊಡ್ಡ ನಷ್ಟವಾಗಿದೆ. ಈ ಹಿಂದೆ ಮಹಾರಾಷ್ಟ್ರದ ಕೊಡುಗೆ BJPಯ ಟ್ಯಾಲಿಗೆ 41 ಇತ್ತು. ಈ ಬಾರಿ ಅದು 17ಕ್ಕೆ ಕುಸಿದಿದೆ. ಯಾಕೆ ಹೀಗಾಯಿತು? ಇದಕ್ಕೊಂದೇ ಕಾರಣ, ಶಿವಸೇನೆ ಮತ್ತು NCPಯನ್ನು BJP ಒಡೆದಿರುವಂತಹದ್ದು. BJP ಏನು ಅಂದುಕೊಂಡಿತ್ತು? NCPಯನ್ನು ಒಡೆದ್ರೆ NCPಯ ಮತಗಳು ನಮ್ಮ ಜೊತೆಗೆ ಬರುತ್ತೆ, ಶಿವಸೇನೆಯನ್ನು ಒಡೆದ್ರೆ ಸರ್ಕಾರವನ್ನು ರಚನೆ ಮಾಡಬಹುದು, ಮುಂದೆಯೂ ಕೂಡ ನಮಗೆ ಲಾಭ ಆಗುತ್ತೆ ಅಂತ BJP ಲೆಕ್ಕಾಚಾರ ಹಾಕಿತ್ತು. BJP ಯಾಕೆ ಹೀಗೆ ಮಾಡಿತು ಕೇಳಿದ್ರೆ, ಉದ್ಧವ್ ಠಾಕ್ರೆ ಮೋಸ ಮಾಡಿದ್ರು ಅನ್ನುವಂಥ ಒಂದೇ ಕಾರಣಕ್ಕೆ. ಉದ್ಧವ್ ಠಾಕ್ರೆ 2019ರ ವಿಧಾನಸಭಾ ಚುನಾವಣೆಯಲ್ಲಿ BJPಯ ಜೊತೆಗೆ ಚುನಾವಣೆಯನ್ನು ಎದುರಿಸಿದ್ರು. BJPಗೆ ಅತಿ ಹೆಚ್ಚು ಸೀಟ್ಗಳು ಬಂದಿತ್ತು. ಮುಖ್ಯಮಂತ್ರಿ BJPಯವರೇ ಆಗಬೇಕಾಗಿತ್ತು. ಆದರೆ ಉದ್ಧವ್ ಠಾಕ್ರೆ ಏನು ಹೇಳಿದ್ರು? ಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಕು ಅಂತ ಕೂತ್ಕೊಂಡ್ರು, ಸರ್ಕಾರಕ್ಕೆ ಬೆಂಬಲ ಇಲ್ಲ ಅಂತಂದರು. BJPಗೆ ಸಿಟ್ಟು ಬಂತು. ಚುನಾವಣಾ ಪೂರ್ವದಲ್ಲಿ ಮೈತ್ರಿ ಆದಂತೆ ಅವರು ನಡೆದುಕೊಳ್ತಿಲ್ಲ, ಮೈತ್ರಿ ಧರ್ಮವನ್ನು ಶಿವಸೇನೆ ಪಾಲಿಸ್ತಾ ಇಲ್ಲ ಅಂಥೇಳಿ ಅಮಿತ್ ಶಾ ಅದಕ್ಕೆ ಒಪ್ಕೊಂಡಿಲ್ಲ. ಹೀಗಾಗಿ ಮೈತ್ರಿ ಮುರಿದು ಬಿತ್ತು. BJP ಸರ್ಕಾರವು ಪತನವಾಯಿತು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಿಮವಾಗಿ ಏನಾಯಿತು? ಶಿವಸೇನೆ, ಕಾಂಗ್ರೆಸ್ ಮತ್ತು NCP 3 ಜನ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದ್ರು. ಮಿತ್ರರೇ, ಈ ದೇಶದಲ್ಲಿ ನಡೆದಂಥ ಅತ್ಯಂತ ಅಪವಿತ್ರ ಮೈತ್ರಿ ಏನಾದರೂ ಇದ್ದರೆ ಇದೆಯಾ? BJPಯ ಸರ್ಕಾರದಲ್ಲಿ TDP ಇತ್ತು, DMK ಇತ್ತು, PDP ಮತ್ತು BJP ಸರ್ಕಾರ ರಚನೆ ಮಾಡಿದ್ದಾವೆ. ಆದರೂ ಕೂಡ ಅಷ್ಟು ಅಪವಿತ್ರ ಮೈತ್ರಿ ಅಂತ ಅನ್ಸ್ಕೊಂಡಿರಲಿಲ್ಲ. ಶಿವಸೇನೆ ಕಟ್ಟರ್ ಹಿಂದುತ್ವವಾದಿ ಪಕ್ಷ, BJPಗಿಂತಲೂ ಒಂದು ಕೈ ಮೇಲಿರುವಂತಹ ಪಕ್ಷ. ಅವರು ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದ್ದು. NCPಯನ್ನು ವಿರೋಧಿಸಿದ್ದೇ ಶಿವಸೇನೆ, ಅವರು ಕೂಡ NCPಯ ಜೊತೆಗೆ ಸೇರಿಕೊಂಡ್ರು. ಈ 3 ಜನರು ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು. ಮಿತ್ರರ, ಇದು ಶಿವಸೇನೆಯ ಒಳಗಿನ ಆಂತರಿಕ ಬೇಗುದಿಗೂ ಕೂಡ ಕಾರಣ ಆಗಿತ್ತು. ಇದನ್ನು ಅರ್ಥ ಮಾಡಿಕೊಂಡಂತಹ BJP ಏಕನಾಥ್ ಶಿಂದೆ ನೇತೃತ್ವದಲ್ಲಿ 40 ಜನ ಶಾಸಕರನ್ನು ಶಿವಸೇನೆಯಿಂದ ಹೊರತಂತು. ಏಕನಾಥ್ ಶಿಂದೆಯನ್ನೇ ಮುಖ್ಯಮಂತ್ರಿ ಮಾಡಿತು. ಶಿವಸೇನೆ ಇಬ್ಬಾಗ ಆಯಿತು. ಶಿವಸೇನೆಯ ಚಿಹ್ನೆ ಕೂಡ ಉದ್ಧವ್
ಠಾಕ್ರೆ ಕೈಯಿಂದ ತಪ್ಪೋಯ್ತು. ಏಕನಾಥ್ ಶಿಂದೆ ಅವರೇ ಶಿವಸೇನೆಯ ಅಧಿಕೃತ ನಾಯಕ ಅಂತ ಆಯಿತು. ಮಿತ್ರರೇ, ಇದನ್ನು ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಜನರಿಗೆ ಇದಿಷ್ಟ ಆಗಲಿಲ್ಲ, ಶಿವಸೇನೆಯ ಕಾರ್ಯಕರ್ತರಿಗೂ ಇದಿಷ್ಟ ಆಗಲಿಲ್ಲ. ಉದ್ಧವ್ ಠಾಕ್ರೆ ತಪ್ಪು ಮಾಡಿದ್ದಾರೆ ನಿಜ, ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಜನರು ಕೂಡ ಸಿದ್ಧ ಇದ್ರು. ಆದರೆ BJP ಮಾಡಿದ್ದು ಅದಕ್ಕಿಂತಲೂ ದೊಡ್ಡ ತಪ್ಪು ಅಂತ ಶಿವಸೇನೆಯ ಕಾರ್ಯಕರ್ತರಿಗೆ ಅನಿಸೋದಕ್ಕೆ ಶುರುವಾಯಿತು. ಎಲ್ಲರಿಗೂ ಅಲ್ಲ, ಒಂದಷ್ಟು ಜನರಿಗೆ ಅನಿಸ್ತು. ಅದು ಈ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿದೆ. BJP ಮಹಾರಾಷ್ಟ್ರದಲ್ಲಿ ಮಕಾಡೆ ಮಲಗಿದೆ. ಕೇವಲ BJP ಮಾತ್ರ ಮಲಗಿದೆಯಾ? ಶಿವಸೇನೆಯೂ ಕೂಡ ಒದೆ ತಿಂದಿದೆ. ಹೀಗಾಗಿ ಈಗ ಶಿವಸೇನೆಗೂ ಕೂಡ BJP ಅನಿವಾರ್ಯತೆ ಸೃಷ್ಟಿಯಾಗಿದೆ. ಶಿವಸೇನೆ ಮತ್ತೆ ಒಗ್ಗೂಡಿದ್ರೆ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅಂತ ಉದ್ಧವ್ ಠಾಕ್ರೆಗೂ ಅನಿಸೋದಕ್ಕೆ ಶುರುವಾಗಿದೆ. ನಿಮಗೆ ಸ್ವಲ್ಪ ಈ ಬಾರಿಯ ಫಲಿತಾಂಶದ ಬಗ್ಗೆ ಮಾಹಿತಿ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ ಅವಾಗ. ಈ ಬಾರಿ ಮಿತ್ರರೇ, ಮಹಾರಾಷ್ಟ್ರದಲ್ಲಿ BJP 9 ಕ್ಷೇತ್ರವನ್ನು ಗೆದ್ದಿದೆ. ವೋಟಿಂಗ್ ಪರ್ಸೆಂಟೇಜ್ 26.18 ಇದೆ. ಕಳೆದ ಬಾರಿ 27 ಗಳಿಸಿದ್ರು. 1% ಮಾತ್ರ ವೋಟ್ ಕಡಿಮೆ ಆಗಿದೆ. ಆದರೆ ಸೀಟ್ ಎಷ್ಟು ಕಡಿಮೆ ಆಗಿದೆ ಕೇಳಿದ್ರೆ 23ರಿಂದ 9ಕ್ಕೆ ಕುಸಿದಿದೆ, -14 ಆಗಿದೆ. BJPಗೆ ಇಷ್ಟು ನಷ್ಟ ಆಗಿದೆ. ಕಾಂಗ್ರೆಸ್ ಕಳೆದ ಬಾರಿ ಅಂದರೆ 2019ರಲ್ಲಿ 1 ಕ್ಷೇತ್ರವನ್ನು ಮಾತ್ರ ಗೆದ್ದಿತ್ತು. ಈ ಬಾರಿ 13 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. 1 13 ಮಹಾರಾಷ್ಟ್ರದಲ್ಲಿ ಈಗ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಶಿವಸೇನೆ ಕಳೆದ ಬಾರಿ 18 ಗೆದ್ದಿತ್ತು. ಈ ಬಾರಿ ಉದ್ಧವ್ ಠಾಕ್ರೆ ಬಣ ಕೇವಲ 9 ಮಾತ್ರ ಗಳಿಸಿದೆ. ವೋಟ್ ಶೇರ್ ಕೂಡ ಕಳೆದ ಬಾರಿ 26% ಇತ್ತು, ಈ ಬಾರಿ 16%ಗೆ ಕುಸಿದಿದೆ. ಇನ್ನೊಂದು ಕಡೆಯಲ್ಲಿ ಶಿಂದೆ ಬಣ 12% ವೋಟ್ ಶೇರನ್ನು ಪಡೆದುಕೊಂಡಿದೆ, ಜೊತೆಗೆ 7 ಸೀಟನ್ನು ಕೂಡ ಗೆದ್ದುಕೊಂಡಿದೆ. ಓವರಾಲ್ ಆಗಿ ಲಾಸ್ ಆಗಿದ್ದು ಯಾರಿಗೆ? ಶಿವಸೇನೆಗೂ ಲಾಸ್ ಆಗಿದೆ, BJPಗೂ ಲಾಸ್ ಆಗಿದೆ. ಈಗ ಮಿತ್ರರೇ, ಉದ್ಧವ್ ಠಾಕ್ರೆಗೆ ಅನಿಸೋದಕ್ಕೆ ಶುರುವಾಗಿದೆ. ಚುನಾವಣೆಯಲ್ಲೂ ಕೂಡ ಉದ್ಧವ್ ಠಾಕ್ರೆಗೆ ಬಹಳಷ್ಟು ಹಿನ್ನಡೆ ಆಗೋದಕ್ಕೆ ಕಾರಣ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿಲ್ಲ. ಕಾಂಗ್ರೆಸ್ಗೆ ಶಿವಸೇನೆಯ ವೋಟ್ ಶಿಫ್ಟ್ ಆಗಿದೆ. ಕಾಂಗ್ರೆಸ್ 13 ಕ್ಷೇತ್ರ ಗೆತ್ತಲ್ಲ, ಅದಕ್ಕೆ ಶಿವಸೇನೆಯ ವೋಟ್ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಟ್ಟಿದೆ. NCP ಈ ಬಾರಿ 8 ಕ್ಷೇತ್ರವನ್ನು ಗೆದ್ದಿದೆ. ಕಳೆದ ಬಾರಿ 4 ಗೆದ್ದಿದ್ರು, ಈ ಬಾರಿ ಅದು 8ಕ್ಕೆ ಏರಿಕೆ ಆಗಿದೆ. ಶರದ್ ಪವಾರ್ ಬಣ ಅವರು ಗೆಲ್ಲೋದಕ್ಕೂ ಕೂಡ ಶಿವಸೇನೆಯ ವೋಟ್ ಶಿಫ್ಟ್ ಆಗಿದೆ. ಆದರೆ NCPಯ ವೋಟ್ಗಳು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣಕ್ಕೆ ಶಿಫ್ಟ್ ಆಗಿಲ್ಲ. ಕಾಂಗ್ರೆಸ್ನ ವೋಟ್ಗಳು ಕೂಡ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣಕ್ಕೆ ಶಿಫ್ಟ್ ಆಗಿಲ್ಲ. ಈ ಕಾರಣದಿಂದಾಗಿ ಉದ್ಧವ್ ಠಾಕ್ರೆ 18ರಲ್ಲಿದ್ದವರು ಈ ಬಾರಿ 9ಕ್ಕೆ ಕುಸಿದಿದ್ದಾರೆ. ಇದು ಉದ್ಧವ್ ಠಾಕ್ರೆಯನ್ನು ಕೆರಳಿಸಿದೆ. ಈಗ ಉದ್ಧವ್ ಠಾಕ್ರೆಯೇ ಜೂನಿಯರ್ ಪಾರ್ಟ್ನರ್ ಆಗ್ತಾರೆ. ಯಾಕೆ ಗೊತ್ತಾ ಮಿತ್ರರೇ? ಕಳೆದ ಬಾರಿ ಅವರು ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ 2019ರಲ್ಲಿ ಶಿವಸೇನೆ ನೇತೃತ್ವವನ್ನು ವಹಿಸಿಕೊಂಡಿತ್ತು. ಕಾಂಗ್ರೆಸ್ ಮತ್ತು NCP ಜೂನಿಯರ್ ಪಾರ್ಟ್ನರ್ ಆಗಿದ್ದರು. ಇದೇ ಕಾರಣದಿಂದ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದು. ಈಗೇನಾಗುತ್ತೆ, ಒಂದು ವೇಳೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ಪುನರಾವರ್ತನೆ ಆಗಿದ್ದೇ ಆದರೆ ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರವನ್ನು ಗೆದ್ದುಕೊಳ್ಳುತ್ತೆ. ಮುಖ್ಯಮಂತ್ರಿಗಿರಿಗೆ ಕಾಂಗ್ರೆಸ್ ಕೂತ್ಕೊಳ್ಳುತ್ತೆ. ಶಿವಸೇನೆ ಸುಮ್ಮನೆ ಕೂತ್ಕೋಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಉದ್ಧವ್ ಠಾಕ್ರೆ ಏನು ಉಪಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾ? ಅವರು ಆಗೋದಾದರೆ ಮುಖ್ಯಮಂತ್ರಿ ಆಗಬೇಕು. ನಷ್ಟ ಆಗೋದು ಯಾರಿಗೆ? ಉದ್ಧವ್ ಠಾಕ್ರೆಗೆ. NCP ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆ. ಇದನ್ನು ಉದ್ಧವ್ ಠಾಕ್ರೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದೇ ಕಾರಣದಿಂದ ಮಿತ್ರರೇ, ಅವರು INDIA ಕೂಟದ ಮೀಟಿಂಗ್ಗೆ ಕೂಡ ಹೋಗಿಲ್ಲ. ಇನ್ನೊಂದು ಕಡೆ BJPಗೆ ಯಾಕೆ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತಂದರೆ, ಇದೇ ರೀತಿಯಾಗಿ ಚುನಾವಣೆ ನಡೆದಿದ್ದೇ ಆದರೆ ಶಿವಸೇನೆಯ ಶಿಂದೆ ಬಣವನ್ನು ಇಟ್ಟುಕೊಂಡು, ಇನ್ನೊಂದು ಕಡೆ ಅಜಿತ್ ದಾದ ಪವಾರ್ ಬಣವನ್ನು ಇಟ್ಟುಕೊಂಡು BJP ಏನಾದರೂ ಮುಂಬರುವಂತಹ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ, ಇದೇ ವರ್ಷ ಚುನಾವಣೆ ಬರ್ತಾ ಇದೆ ಅಕ್ಟೋಬರ್ನಲ್ಲಿ, ಆ ಚುನಾವಣೆಯನ್ನು BJP ಇದೇ ಮೈತ್ರಿಕೂಟದ ಜೊತೆಗೆ ಹೋಗಿದ್ದೇ ಆದರೆ ಸೋತ್ ಹೋಗುತ್ತೆ. ಕಂಪ್ಲೀಟಾಗಿ ಸೋತ್ ಹೋಗುತ್ತೆ. ಇದು ದೇವೇಂದ್ರ ಫಡ್ನವೀಸ್ಗೆ ಗೊತ್ತಾಗಿದೆ. ಹೇಗೆ ಅಂತಂದರೆ, ಒಂದು ವೋಟ್ ಶೇರ್ನಲ್ಲೂ ಕೂಡ ಲಾಸ್ ಆಗ್ತಾ ಇದೆ. ಈ ವೋಟ್ ಡಿವೈಡ್ ಆದ ಕಾರಣದಿಂದಾಗಿ INDIA ಕೂಟದ ಬಣಕ್ಕೆ ಲಾಭ ಆಗ್ತಾ ಇದೆ. ಜೊತೆಗೆ BJP ಕಳೆದ ಬಾರಿ 100ಕ್ಕೂ ಹೆಚ್ಚು ಸೀಟನ್ನು ಗಳಿಸಿತ್ತು. ಈ ಬಾರಿ ಅದು 40-50ಕ್ಕೆ ಕುಸಿಬಹುದು. ಇದು ದೇವೇಂದ್ರ ಫಡ್ನವೀಸ್ಗೆ ಗೊತ್ತಾಯಿತು. ಹೀಗಾಗಿ ಮಿತ್ರರೇ, BJPಯೂ ಕೂಡ ಏಕನಾಥ್ ಶಿಂದೆ ಬಣ ಸಾಕಾಗೋದಿಲ್ಲ. ಅದೂ ಅಲ್ಲದೆ ವಿಧಾನಸಭಾ ಚುನಾವಣೆಯಲ್ಲಿ ಅಜಿತ್ ದಾದ ಪವಾರನ್ನು ಜೊತೆಗೆ ತೆಗೆದುಕೊಂಡು ಹೋದರೆ ನಮಗೇ ನಷ್ಟ ಅಂತ BJP ಗೊತ್ತಾಗಿದೆ. ಈ ಪಶ್ಚಿಮ ಮಹಾರಾಷ್ಟ್ರದಲ್ಲಿ NCP ವರ್ಸಸ್ BJP ಇತ್ತು. BJP ಏನು ಮಾಡ್ತು? NCPಯನ್ನು ಒಡೆದು ಅಜಿತ್ ದಾದ ಪವಾರನ್ನು ಜೊತೆಗೆ ತಂತು. ಇಷ್ಟು ವರ್ಷಗಳ ಕಾಲ ಅಲ್ಲಿ BJP ಕಾರ್ಯಕರ್ತರು NCPಯ ವಿರುದ್ಧ ಬಡಿದಾಡ್ತಾ ಇದ್ರು. ಈಗ ಅದೇ NCPಗೆ ವೋಟ್ ಹಾಕಬೇಕು ಅಂತಂದರೆ BJPಯ ಮತದಾರರು ಒಪ್ಪಿಲ್ಲ. ಹೀಗಾಗಿ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಬಹಳಷ್ಟು ಕಡಿಮೆ ಆಯಿತು. NCP ಅಜಿತ್ ದಾದ ಪವಾರ್ಗೆ 4 ಸೀಟನ್ನು BJP ಬಿಟ್ಕೊಟ್ಟಿತ್ತಲ್ಲ, 4ರಲ್ಲೂ ವೋಟಿಂಗ್ ಪರ್ಸೆಂಟೇಜ್ ಬಹಳ ಡಿಪ್ ಆಯಿತು. 1 ಸೀಟನ್ನು ಮಾತ್ರ NCP ಗೆಲ್ಲೋದಕ್ಕೆ ಸಾಧ್ಯ ಆಯಿತು, ಅಜಿತ್ ದಾದ ಪವಾರ್ ಬಣ. ಇದು ಅಜಿತ್ ದಾದ ಪವಾರ್ಗೂ ಬೇಸರ ಇದೆ. ಅದಕ್ಕೆ ಬಾರಾಮತಿಯ ಅಜಿತ್ ದಾದ ಪವಾರ್ ಬಣದ ಒಬ್ಬ ಶಾಸಕ ಹೇಳಿದ್ದಾರೆ, ನಾವು ಇದೇ ಬಣದಲ್ಲಿ ಏನಾದರೂ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ನಮಗೆ ಬಹಳ ಲಾಸ್ ಆಗುತ್ತೆ, ನಾವು ಈ ಬಣದಲ್ಲಿ ಇರಬಾರ್ದು, ಸರ್ಕಾರದಲ್ಲಿ ಇರಬಾರ್ದು ಅಂತ ಒಬ್ಬ ಶಾಸಕ ಹೇಳಿಕೆ ಕೊಟ್ಟಿದ್ದಾನೆ. ನಿನ್ನೆ NDA ಮೀಟಿಂಗ್ ಆಯಿತು. ಅಲ್ಲಿಗೆ ಅಜಿತ್ ದಾದ ಪವಾರ್ ಬಂದಿರಲಿಲ್ಲ, ತನ್ನ ಪ್ರತಿನಿಧಿಯನ್ನು ಕಳಿಸಿದ್ರು. ಇದರ ಅರ್ಥ ಏನು ಅಂತಂದರೆ, ಅಜಿತ್ ದಾದ ಪವಾರ್ಗೂ BJP ಬೇಡ ಆಗಿದೆ, BJPಗೂ ಅಜಿತ್ ದಾದ ಪವಾರ್ ಬಣ ಬೇಡ ಆಗಿದೆ. BJPಗೆ ಏನು ಬೇಕಾಗಿದೆ? ಶಿವಸೇನೆ ಬೇಕಾಗಿದೆ.
ಒಂದು ಕಡೆ ಏಕನಾಥ್ ಶಿಂದೆ ಬಣ, ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಬಣ, ಇಬ್ಬರನ್ನು ಒಗ್ಗೂಡಿಸಿದ್ರೆ ಮಾತ್ರ ನಮಗೆ ಲಾಭ ಅಂತ ಬಿಜೆಪಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇದು ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಗೆ ಹೇಗೆ ಹೆಲ್ಪ್ ಆಗುತ್ತೆ ಕೇಳಿದ್ರೆ, ಶಿವಸೇನೆಯ ಬಳಿಯಲ್ಲಿ ಮಿತ್ರರೇ 9 ಜನ ಎಂಪಿಗಳಿದ್ದಾರೆ ಉದ್ಧವ್ ಠಾಕ್ರೆ ಬಣದಲ್ಲಿ. ಶಿವಸೇನೆ ಒಂದಾದ್ರು ಅಂತಂದ್ರೆ ಆ 9 ಜನ ಕೂಡ NDA ಪಾರ್ಟ್ ಆಗ್ತಾರೆ. ಇದು ಲೋಕಸಭೆಯ ಟ್ಯಾಲಿಯನ್ನು ಬದಲಾಯಿಸುತ್ತೆ. ಒಂದು ವೇಳೆ ಚಂದ್ರಬಾಬು ನಾಯ್ಡು ಬಿಟ್ಟು ಹೋಗ್ತಾರಪ್ಪ, ಆಗಲೂ ಕೂಡ ಬಿಜೆಪಿಗೆ ದೊಡ್ಡ ಏನು ನಷ್ಟ ಆಗೋದಿಲ್ಲ, ಸರ್ಕಾರದ ಮೇಲೆ ಪರಿಣಾಮ ಬೀರೋದಕ್ಕೆ ಸಾಧ್ಯ ಆಗೋದಿಲ್ಲ. ಓವರ್ ಆಲ್ NDA ಸೀಟ್ಗಳು 300 ದಾಟುತ್ತೆ. ಇದು ಬಿಜೆಪಿಯ ಲೆಕ್ಕಾಚಾರ ಆಗಿದೆ. ಸದ್ಯ ಬಿಜೆಪಿಗೆ ಆಪರೇಷನ್ ಮಾಡೋದಾಗಲಿ, ಸರ್ಕಾರವನ್ನು ಇನ್ನಷ್ಟು ಸುಭದ್ರ ಮಾಡ್ಕೊಳ್ಬೇಕು ಅಂತಂದರೆ ಇದೊಂದೇ ಆಪ್ಷನ್ ಇರೋದು ಮಿತ್ರರೇ. ಇದರ ಹೊರತಾಗಿ ಬೇರೊಂದು ಆಪ್ಷನ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಈಗಾಗಲೇ ದೇವೇಂದ್ರ ಫಡ್ನವೀಸ್ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ಈ ಚುನಾವಣೆಯ ಸೋಲಿನ ಹೊಣೆಯನ್ನು ನಾನೇ ಹೊರ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್. ಇದರ ಅರ್ಥ ಏನು ಕೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಮತ್ತೆ ರಾಜಕೀಯ ವಿದ್ಯಮಾನಗಳು ಗರಿಗೆದರ್ತವೆ. ಉದ್ಧವ್ ಠಾಕ್ರೆ ಮತ್ತು ಬಿಜೆಪಿ ಒಂದಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಇದರ ಹೊರತಾಗಿ ಮಿತ್ರರೇ, ದೇಶದಲ್ಲಿ ಬೇರೆ ಯಾವುದೇ ಆಪರೇಷನ್ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯ ಚಿತ್ರಣವೇ ಆಗಿದೆ. ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ತಿತ್ತು, ಇತರೆಯವರ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು. ಅವರು UPAನಲ್ಲೂ ಇರ್ತಾ ಇರಲಿಲ್ಲ, NDAನಲ್ಲೂ ಇರ್ತಾ ಇರಲಿಲ್ಲ. ಕಳೆದ ಬಾರಿ ತೆಲಂಗಾಣದ KCR ಪಕ್ಷ ಇತ್ತು, ಜಗನ್ಮೋಹನ್ ರೆಡ್ಡಿ ಪಕ್ಷ ಇತ್ತು, ಬಿಜು ಜನತಾ ದಳ ಇತ್ತು. ಇವರೆಲ್ಲರ ದೊಡ್ಡ ಸಂಖ್ಯೆ ಇತ್ತು. ಬಿಜೆಪಿ ಯಾರನ್ನಾದರೂ ಆಶ್ರಯಿಸಬಹುದಿತ್ತು. ಈ ಬಾರಿ ಹಾಗಿಲ್ಲ. INDIA ಕೂಟ ಯೂನಿಫೈಡ್ ಆಗಿದೆ. ಇನ್ನೊಂದು ಕಡೆ ಇತರೆಯವರು ಗೆದ್ದಿರುವಂತಹದ್ದು 18 ಕ್ಷೇತ್ರಗಳು ಮಾತ್ರ. ಅದರಲ್ಲಿ ಕೆಲವರು ಉಗ್ರಗಾಮಿಗಳು ಗೆದ್ದಿದ್ದಾರೆ. ಪಂಜಾಬ್ನಲ್ಲಿ ಒಬ್ಬ ಖಲಿಸ್ತಾನಿ ಉಗ್ರ ಗೆದ್ದಿದ್ದಾನೆ. ಅವನೆಲ್ಲೋ ಜೈಲಿನಲ್ಲಿದ್ದೇ ನಾಮಿನೇಷನ್ ಮಾಡಿದ್ದ, ಆತನನ್ನು ಅಲ್ಲಿನ ಜನ ಗೆಲ್ಲಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಜೈಲಿನಲ್ಲಿರೋನು ಗೆದ್ದಿದ್ದಾನೆ. ಹೀಗೆ ಇತರೆ ಏನು ಗೆದ್ದಿದ್ದಾರೆ ಅವರೆಲ್ಲರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲ. ಬಿಜೆಪಿಗೆ ಬೇರೆ ಆಪ್ಷನ್ ಇಲ್ಲ. ಇದೇ ಕಾರಣದಿಂದ ಬಿಜೆಪಿಗೆ ಆಶಾದಾಯಕವಾಗಿ ಕಾಣ್ತಾ ಇರುವಂಥದ್ದು ಶಿವಸೇನೆಗೂ ಕೂಡ ಈಗ ಈ ಅವಶ್ಯಕತೆ ಇದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ ಈ ಸಾಧ್ಯತೆಗಳ ಬಗ್ಗೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.